ಎಲ್ರಿಗೂ ನಾನಿವತ್ತು ಅಮ್ಮ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ಅಮ್ಮ ಮತ್ತು ಅಪ್ಪ ಇಬ್ಬರು ಕೂಡ ಊರಿಗೆ ಹೋಗಿದ್ರು. ಹಾಗಾಗಿ ನಾನೇ ಬೆಳಿಗ್ಗೆ ತಿಂಡಿ ಮಾಡ್ತಾ ಇದ್ದೀನಿ. ನನ್ನ ಆದ್ನಿ ಮತ್ತು ನಾನು ಇಬ್ಬರೇ ಇದ್ದಿದ್ದು. ಬೆಳಿಗ್ಗೆ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಶಾವಿಗೆನ ಮೊದಲು ಈ ರೀತಿ ನೀರಲ್ಲಿ ಬೇಯಿಸಿಟ್ಕೊಂಡು ನೀರೆಲ್ಲ ಸೋರಾಕೊಂಡು ಸ್ವಲ್ಪ ತಣ್ಣೀರನ್ನ ಹಾಕಿ ಬಿಡ್ತೀನಿ. ಆವಾಗ ಉದ್ದುದ್ರಾಗಿ ಬರುತ್ತೆ ಶಾವಿಗೆ. ಕೆಲವೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ ಆಮೇಲೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅದಕ್ಕೆ ತರಕಾರಿ ಕೂಡ ಹಾಕೊತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಬೀನ್ಸ್, ಕ್ಯಾರೆಟ್ ಹಾಕೊಂಡಿದ್ದೀನಿ. ತರಕಾರಿ ಚೆನ್ನಾಗಿ ಬೆಂದ್ಮೇಲೆ ಲಾಸ್ಟಲ್ಲಿ ಇವಾಗ ಬೇಯಿಸ್ಕೊಂಡಿರುವಂಥ ಶಾವಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಇಬ್ಬರು ಒಟ್ಟಿಗೆ ಕುತ್ಕೊಂಡು ಟಿಫನ್ ಎಲ್ಲ ಮಾಡಿ ನೆಕ್ಸ್ಟು ಒಂದು 11 ಗಂಟೆ ಹಂಗೆ ಜ್ಯೂಸ್ನು ಕೂಡ ಮಾಡ್ಕೊಂಡಿದ್ದೆ ಮಕ್ಕಳಿಗೆ, ದಾಳಿಂಬೆ ಜ್ಯೂಸು. ಆಮೇಲೆ ನೈಲ್ ಕಟ್ ಮಾಡಬೇಕಾಗಿತ್ತು ನನ್ನ ಮಗಳಿಗೆ. ನನ್ನ ನಾದಿನೇ ಮಾಡ್ತಿದ್ಲು. ಇಬ್ಬರು ಕುತ್ಕೊಂಡು ಮಾತಾಡ್ತಾ ಇದ್ವಿ.